ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ನಮ್ಮೆಲ್ಲರಿಗೂ ಇಷ್ಟವಾಗಿರೋ ಒಂದು ರೆಸಿಪಿ, ಮೇಲುಕೋಟೆ ಪುಳಿಯೋಗರೆ. ಟೇಸ್ಟ್ ಅಂತೂ ಇದು ತುಂಬ ಚೆನ್ನಾಗಿರುತ್ತೆ, ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಇವತ್ತು ನಾನು ಮೇಲುಕೋಟೆ ಪುಳಿಯೋಗರೆ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಮೇಲುಕೋಟೆ ಪುಳಿಯೋಗರೆ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಪುಳಿಯೋಗರೆ ಹೆಂಗೆ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಈ ಮೇಲುಕೋಟೆ ಪುಳಿಯೋಗರೆ ಮಾಡೋಕ್ಕೆ ಪೌಡ್ರ್ ರೆಡಿ ಮಾಡಬೇಕಲ್ಲ, ಅದಕ್ಕೆ ಬೇಕಾಗಿರೋ ಸಾಮಾನುಗಳು: ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ, ಅರಿಶಿನ ಪುಡಿ, ಕರಿಬೇವು ಸೊಪ್ಪು, ಮೆಣಸು, ಜೀರಿಗೆ, ಉದ್ದಿನ ಕಾಳು, ಕಡಲೆಬೇಳೆ, ಅರಿಶಿನ ಪುಡಿ, ಮೆಂತ್ಯ, ಕೊಬ್ಬರಿ, ಬೆಲ್ಲ. ಫ್ರೆಂಡ್ಸ್, ಈ ಮೇಲುಕೋಟೆ ಪುಳಿಯೋಗರೆಗೆ ಫಸ್ಟು ನಾವು ಒಂದು ಪೌಡ್ರ್ ರೆಡಿ ಮಾಡ್ಕೋಬೇಕು. ಮಾಮೂಲಿ ಪುಳಿಯೋಗರೆ ಪೌಡ್ರ್ ಥರನೇ ಅದು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ನಾನು ಒಂದು 30 ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೊಂದು 4 ಟೇಬಲ್ ಸ್ಪೂನ್ ಎಣ್ಣೆ ಫಸ್ಟೇ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಬೇಡಿಗೆ ಮೆಣಸಿನ್ಕಾಯಿ, 15 ಗುಂಟೂರು ಮೆಣಸಿನ್ಕಾಯಿ. 30 ಮೆಣಸಿನ್ಕಾಯಿಗೆ 15 ಗುಂಟೂರು ಮೆಣಸಿನ್ಕಾಯಿ. ಅಂದರೆ 10 ಮೆಣಸಿನ್ಕಾಯಿಗೆ ನೀವು 5 ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೋಬೋದು. 10 ಬೇಡಿಗೆ ಅಂದರೆ 5 ಗುಂಟೂರು ಅಂತ ಲೆಕ್ಕ. ಈಗ ಇದನ್ನು ಸಣ್ಣ ಉರಿಯಲ್ಲಿ ಕ್ಲೀನಾಗಿ ನಾವು ಹುರ್ಕೋಬೇಕು. ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಸಿಮ್ಮಲ್ಲೇ ಇಟ್ಟು ಸ್ವಲ್ಪ ನಿಧಾನ ಆಗುತ್ತೆ. ಇದು ನಿಧಾನ ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ ನೋಡಿ. ಕಲರ್ ಸ್ವಲ್ಪನೇ ಚೇಂಜ್ ಆಗ್ತಾ ಬರುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ತುಂಬ ಸಣ್ಣ ಉರಿ ಇಟ್ಟು ಹುರಿತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಧಾರಾಳವಾಗಿ ಹಾಕಿ, ಮೆಣಸಿನ್ಕಾಯಿಗೆ ಮಾತ್ರ ಎಣ್ಣೆ ಹಾಕ್ಕೊಂಡು ಹುರಿಯೋದು, ಮಿಕ್ಕಿದೆಲ್ಲ ಹಂಗೆ ಹುರಿಯೋದೆ. ಈಗ ಇದು ಹುರಿದಿದ್ದಾಯಿತು. ಈಗ ಧನಿಯಾ, 10 ಮೆಣಸಿನ್ಕಾಯಿಗೆ 4 ಟೇಬಲ್ ಸ್ಪೂನ್ ಅಂತ ಲೆಕ್ಕ. ಈಗ ಇದು 30 ಬೇಡಿಗೆ ಮೆಣಸಿನ್ಕಾಯಿ, 15 ಗುಂಟೂರು ಮೆಣಸಿನ್ಕಾಯಿ ಹಾಕಿರೋದಕ್ಕೆ 12 ಟೇಬಲ್ ಸ್ಪೂನು ಧನಿಯಾ. ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಕ್ಲೀನಾಗಿ ನೀವು ಅಳತೆ ಸರಿಯಾಗಿ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ 12 ಟೇಬಲ್ ಸ್ಪೂನು ಧನಿಯಾ ಹಾಕಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಸಿಮ್ಮಲ್ಲಿಟ್ಟೆ, ಆದಷ್ಟು ಎಲ್ಲ ಸಿಮ್ಮಲ್ಲಿಟ್ಟೆ ಹುರ್ಕೋಬೇಕು. ನಿಧಾನಕ್ಕೆ ಹುರಿಬೇಕು. ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಆ ಘಮ ತುಂಬ ಚೆನ್ನಾಗಿರುತ್ತೆ. ಧನಿಯಾ ಮಾತ್ರ ಹುರಿತಾ ಕಲರ್ ಅನ್ನೋದಕ್ಕಿಂತ ವಾಸನೆ ಚೆನ್ನಾಗಿರುತ್ತೆ. ಈಗ ಧನಿಯಾ ಹುರಿದಿದ್ದಾಯಿತು. ಈಗ ಕಡಲೆಬೇಳೆ ಒಂದು 5 ಸ್ಪೂನು. ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಹುರಿದಿರಬೇಕು. ನೀವು ಸಣ್ಣ ಉರಿಯಲ್ಲಿ ಹುರಿದ್ರೆ ಮಾತ್ರನೇ ಕಲರ್ ಚೇಂಜ್ ಆಗೋದು, ಟೇಸ್ಟು ಅಷ್ಟೇ. ಇಲ್ಲಾಂದರೆ ಹಸಿ ವಾಸನೆ ಸೀದೋಗುತ್ತೆ ನೀವು ಫಾಸ್ಟಲ್ಲಿ ಹುರಿದ್ರೆ. ಇದು ರೆಡಿ ಆಯಿತು. ಈಗ ಉದ್ದಿನಬೇಳೆ, ಇದು 5 ಸ್ಪೂನು. ಉದ್ದಿನ ಕಾಳು ಸೇರಿಸಿದ್ದೀನಿ ನಾನು, ಉದ್ದಿನ ಬೇಳೆ ಸೇರಿಸಿಲ್ಲ. ಉದ್ದಿನ ಕಾಳು, ಇದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಸೇರಿಸ್ತೀನಿ. ಇದನ್ನು ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಕಲರ್ ಚೇಂಜ್ ಆಯಿತು ನೋಡಿ. ಇದನ್ನು ತೆಗೆದುಬಿಡೋಣ. ಆಯಿತು. ಇದು ಈಗ ಮೆಣಸು ಒಂದು 4 ಸ್ಪೂನು. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕರಿಬೇವು. ನೀವು ಕರಿಬೇವು ಬೇಕಾದರೆ ಸಪ್ರೇಟಾಗೂ ಹುರ್ಕೋಬೋದು. ಇದು ಹುರಿತೀವಲ್ಲ ಅಂತ 2 ಸತಿ ಒಂದು ಸ್ವಲ್ಪ ಹಾಕಿ ಹುರ್ಕೊಂಡಿದ್ದೀನಿ. ಈಗ ಮೆಂತ್ಯ ಒಂದು 3 ಟೇಬಲ್ ಸ್ಪೂನ್. ನಾನು ಯಾವುದಕ್ಕೂ ಎಣ್ಣೆ ಹಾಕಿಲ್ಲ, ಬರೀ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಮಾತ್ರ ಎಣ್ಣೆ ಸೇರಿಸಿದ್ದೀನಿ. ಈಗ ಮಿಕ್ಕಿದ್ದಕ್ಕೆ ಯಾವುದಕ್ಕೂ ಎಣ್ಣೆ ಸೇರಿಸಿಲ್ಲ ನೋಡಿ. ಮೆಂತ್ಯ ಕಲರ್ ಚೇಂಜ್ ಆಯಿತು, ಚೆನ್ನಾಗಿ ಹುರಿದಿದ್ದೀನಿ. ಈಗ ಸಾಸಿವೆ ಒಂದು 4 ಟೇಬಲ್ ಸ್ಪೂನ್ ಸಿರಿದಿದ್ದಾಯಿತು ಸಾಸಿವೆ. ಜೀರಿಗೆ ಮಾತ್ರ ಒಂದು 2 ಟೇಬಲ್ ಸ್ಪೂನ್ ಜಾಸ್ತಿನೇ, 6 ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಘಮ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ
ನೀವು ಅರಿಶಿನ ಪುಡಿ ಸೇರಿಸಿ ಲಾಸ್ಟಲ್ಲಿ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. ಈಗ ಇದು ರೆಡಿ ಆಯಿತು ಹುರಿದಿದ್ದು. ಈಗ ನೋಡಿ ಹುರಿದಿರೋ ಸಾಮಾನೆಲ್ಲ ಒಂದು ತಟ್ಟೆಗೆ ಹಾಕಿಟ್ಟಿದ್ದೀನಿ. ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಗಡ್ಡೆ ಹಿಂಗು ಸೇರಿಸಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಗಡ್ಡೆ ಹಿಂಗೆ ಸೇರಿಸಿದ್ದೀನಿ, ಅದು ವೀಡಿಯೋ ಸ್ಕಿಪ್ ಆಗಿದೆ. ಈಗ ಹುರಿದಿರೋ ಸಾಮಾನು ಹಾಕಿದ್ದೀನಲ್ಲ, ಅದ್ರಲ್ಲಿ ಗೊತ್ತಾಗುತ್ತೆ ನೋಡಿ ಗಡ್ಡೆ ಹಿಂಗು. ಈಗ ನಾನು ಒಂದು 150 ಗ್ರಾಮ್ ಅಷ್ಟು ಹುಣಸೆಹಣ್ಣು ಕ್ಲೀನಾಗಿ ತೊಳೆದ್ಬಿಟ್ಟು ಇದು ಒಂದು 4 ಗಂಟೆ ನೆನೆಯಕ್ಕೆ ಬಿಡಬೇಕು. 4 ಅವರ್ ನೆನೆಯಕ್ಕೆ ಇದನ್ನು. ಚೆನ್ನಾಗಿ ನೆಂದಿದೆ, 4 ಅವರ್ ಆಗಿದೆ. ಇದನ್ನು ಕಿವುಚ್ಕೊಳ್ಳೋಣ. ನಾನು ಈಗ ಪೌಡ್ರ್ ಮಾಡಿದ್ದೀನಲ್ಲ, ಅದು ಎಲ್ಲದಕ್ಕೂ ಸೇರಿಸಿ ಹುಣಸೆಹಣ್ಣಲ್ಲ, ನಮ್ಗೆ ಹುಣಸೆಹಣ್ಣು ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಪೌಡ್ರ್ ಸೇರಿಸಿ ನಾವು ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ. ಯಾಕಂದರೆ ಪೌಡ್ರ್ ಒಂದೇ ಸತಿ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಅದೊಂದು 2-3 ತಿಂಗಳು ತನಕ ಇಟ್ಕೊಬೋದು. ನಾವು ಫ್ರಿಜ್ಜಲ್ಲಿ ಒಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 2-3 ತಿಂಗಳು ಚೆನ್ನಾಗಿರುತ್ತೆ. ಈಗ ಹುಣಸೆಹಣ್ಣು ಆದಷ್ಟು ಜಾಸ್ತಿ ನೀರು ಸೇರಿಸ್ದೆ ಗಟ್ಟಿಯಾಗಿ ನೀವು ಕಿವುಚ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಎಲ್ಲ ಕಿವುಚ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸತಿ ಫಿಲ್ಟರ್ ಮಾಡ್ಕೋಬೇಕು. ಯಾಕಂದರೆ ಕಸ ಕಡ್ಡಿ ಇರುತ್ತೆ ಹುಣಸೆಹಣ್ಣಲ್ಲಿ, ಅದರಿಂದ. ಈಗ ಹುಣಸೆಹಣ್ಣು ಕಿವುಚಿದಾಯಿತು, ಇನ್ನೊಂದು ಸ್ವಲ್ಪನೇ ಇದೆ. ಈಗ ಇದನ್ನು ಮತ್ತೆ ಒಂದು ಸತಿ ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ಕಿವುಚಿದ ಹುಣಸೆಹಣ್ಣನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ಹುಣಸೆಹಣ್ಣು ಬೆಲ್ಲ ಹಾಕಿ ನಾವು ಫಸ್ಟ್ ಗೊಜ್ಜು ಮಾಡ್ಕೋಬೇಕು. ಫಸ್ಟ್ ಹುಣಸೆಹಣ್ಣು ಸೇರಿಸ್ಕೊಳ್ಳೋಣ. ಆದಷ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ಹುಣಸೆಹಣ್ಣು ಕಿವುಚ್ಕೊಳ್ಳಿ. ತುಂಬ ನೀರು ಹಾಕ್ಬಿಟ್ಟು ಅದನ್ನು ಕುದಿಸೋದೇನು ಬೇಕಿಲ್ಲ. ಅದರಿಂದ ಆದಷ್ಟು ನೀರು ಕಡಿಮೆ ಹಾಕ್ಕೊಂಡು ಗಟ್ಟಿಯಾಗಿ ಹುಣಸೆಹಣ್ಣು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಬೆಲ್ಲ ಒಂದು 100 ಗ್ರಾಮು. ಈಗ ಚೆನ್ನಾಗಿ ಕುದಿಬೇಕು, ಗಟ್ಟಿಯಾಗಬೇಕು. ಹುಣಸೆಹಣ್ಣು ಗೊಜ್ಜು ಚೆನ್ನಾಗಿ ಕುದ್ದು ಗಟ್ಟಿಯಾಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಅದರಿಂದ 4 ಅವರ್ ನಾವು ನೆನೆಯಾಕ್ತೀವಲ್ಲ, ಹುಣಸೆಹಣ್ಣು ಹಸಿ ವಾಸನೆ ಬರೋಲ್ಲ. ಇನ್ನೊಂದು, ನೀವು ಸಿಮ್ಮಲ್ಲೇ ಇಟ್ಟು ಇದನ್ನು ಕುದಿಸ್ಕೊಳ್ಳಿ. ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಸಿಮ್ಮಿಗಿಂತ ಒಂದು ಸ್ವಲ್ಪ ಜಾಸ್ತಿ. ಇದು ಗಟ್ಟಿಯಾಗಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾಯಿದೆ ಕುದೀತಾ ಕುದೀತಾ. ಇನ್ನೂ ಗಟ್ಟಿಯಾಗಬೇಕು. ಇದು ಗಟ್ಟಿ ಆಗ್ತಾ ಕಲರ್ ಚೇಂಜ್ ಆಗುತ್ತೆ. ನೋಡಿ ಈಗ ಹುಣಸೆಹಣ್ಣು ಫುಲ್ ಕಲರ್ ಚೇಂಜ್ ಆಗಿದೆ. ನಾನು ಇದು ಹುಣಸೆಹಣ್ಣು ಗೊಜ್ಜಿಗೆ ಈಗ ಏನೂ ಹಾಕಿಲ್ಲ, ಬರೀ ಉಪ್ಪು, ಅರಿಶಿನ ಪುಡಿ ಮಾತ್ರ ಹಾಕಿರೋದು. ಇನ್ನೂ ಮಸಾಲೆ ಸೇರಿಸಿಲ್ಲ. ಇದಕ್ಕೆ ಮೇಲೆ ಮಸಾಲೆ ಸೇರಿಸ್ಕೊಳ್ಳೋಣ. ಫಸ್ಟೇ ಹುರಿದಿರೋ ಮಸಾಲ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀವಿ. ನೀವು ಮಸಾಲ ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. ನೀವು ಎಷ್ಟು ಹುಣಸೆಹಣ್ಣು ಸೇರಿಸ್ತೀರೋ ಅದಕ್ಕೆ ತಕ್ಕಂಗೆ ಮಸಾಲ ಸೇರಿಸ್ಕೊಳ್ಳಿ. ನಾನು 1 kg ಅಕ್ಕಿಗೆ ಈಗ ಮಾಡ್ತಾಯಿರೋದು. ಅದರಿಂದ ಒಂದು 5-6 ಸ್ಪೂನ್ ಹಾಕಿದ್ದೀನಿ. 6 ಟೇಬಲ್ ಸ್ಪೂನೇ ಹಾಕಿದ್ದೀನಿ ಮಸಾಲ, ಪುಳಿಯೋಗರೆ ಮಸಾಲ. ನೋಡಿ ಇದನ್ನು ಈಗ ಇನ್ನೂ ಸಿಮ್ಗೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಬೆಲ್ಲ, ಹುಣಸೆಹಣ್ಣು ಚೆನ್ನಾಗಿ ಕುದ್ದಿದೆ, ಆ ಘಮನೂ ಚೆನ್ನಾಗಿ ಬರುತ್ತೆ. ಮತ್ತು ಅದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಹುಣಸೆಹಣ್ಣು ಗೊಜ್ಜು ರೆಡಿ ಆಯಿತು. ಈಗ ಇದಕ್ಕೆ ಸಪ್ರೇಟಾಗಿ ಒಂದು ಒಗ್ಗರಣೆ. ನಾನು ಕಡಲೆಕಾಯಿ ಬೀಜ ಎಣ್ಣೆ ಹಾಕ್ತಾಯಿದ್ದೀನಿ. ಕಡಲೆ ಎಣ್ಣೆ ಹಾಕಿದ್ರೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು 200 ಗ್ರಾಮ್ ಅಷ್ಟು ಕಡಲೆ ಬೀಜ ಎಣ್ಣೆ ಹಾಕಿದ್ದೀನಿ, ಕಡಲೆಕಾಯಿ ಎಣ್ಣೆ. ಫಸ್ಟೆಲ್ಲ ಇದನ್ನೇ ಮಾಡ್ತಾಯಿದ್ದಿದ್ದು, ಇವಾಗಲೇ ರಿಫೈಂಡ್ ಆಯಿಲು. ಇದರಲ್ಲಿ ಮಾಡಿದ್ರೇ ಒಂಥರ ಟೇಸ್ಟು. ಎಣ್ಣೆ ಕಾದಿದೆ. ಈಗ ಸಾಸಿವೆ ಸೇರಿಸ್ಕೊಳ್ಳೋಣ. ಪುಳಿಯೋಗರೆ ಅಂದರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕು. ಅನ್ನ ಬಿಡಿ ಬಿಡಿಯಾಗಿ ಮಾಡಿಬಿಟ್ಟು ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಹಾಳಾಕಿದ್ದೀನಿ. ಒಂದು 4-5 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ. ಇದು ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಪುಳಿಯೋಗರೆಗೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಇದು ನಾನು 1 kg ಅಕ್ಕಿಗೆ ಇಷ್ಟೆಲ್ಲ ಮಾಡ್ತಾಯಿರೋದು. 1 kg ಅಕ್ಕಿಗೆ 200 ಗ್ರಾಮ್ ಎಣ್ಣೆ ಹಾಕಲೇಬೇಕು, ಆವಾಗಲೇ ಚೆನ್ನಾಗಿರೋದು. ಗುಂಟೂರು ಮೆಣಸಿನ್ಕಾಯಿ ಒಂದು 10 ಮೆಣಸಿನ್ಕಾಯಿ ಒಗ್ಗರಣೆಗೆ.
ಈಗ ಫುಲ್ ಸಿಮ್ಮಲ್ಲಿಟ್ಟೆ ಫ್ರೈ ಮಾಡ್ತಾ ಇರೋದು. ಈಗ ಲಾಸ್ಟಲ್ಲಿ ಕೊಬ್ಬರಿ ತುರಿ ನಿಮ್ಗೆ ಎಷ್ಟು ಇಷ್ಟನೋ ಅದಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ. ನಾನು ಒಂದು ಅರ್ಧ ಕಪ್ಪು ಕೊಬ್ಬರಿ ತುರಿ ಸೇರಿಸ್ಕೊಂಡಿದ್ದೀನಿ. ಫುಲ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಕಲರ್ ಚೇಂಜ್ ಆಗಬಾರ್ದು. ಇದು ತುಂಬ ಕಲರ್ ಚೇಂಜ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಂಥರ ಗೋಲ್ಡನ್ ಕಲರ್ ನೋಡಿ, ಕಲರ್ ಚೇಂಜ್ ಆಯಿತು. ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಸ್ಟವ್ ಆಫ್ ಮಾಡಿಬಿಟ್ಟು ಕರಿಬೇವು ಸೊಪ್ಪು ಮತ್ತು ಇಂಗು, ಅರಿಶಿನ ಪುಡಿ ಇದು 3 ಸೇರಿಸ್ಕೊಳ್ಳೋದು. ತಕ್ಷಣ ಬಿಸಿಯಲ್ಲೇ ಇಂಗು ಫಸ್ಟ್ ಪೌಡ್ರಿಗೆ ಹಾಕಿದ್ದೀನಿ, ಗಡ್ಡೆ ಇಂಗು. ಈಗ ಪೌಡ್ರ್ ಇಂಗು. ಈಗ ಒಗ್ಗರಣೆ ರೆಡಿ ಆಯಿತು. ಈಗ ನಾನು ಒಂದು ಕಡೆ ಬಿಡಿಯಾಗಿ ಬಸ್ತು ಅದನ್ನು ಒಂದು ಸ್ವಲ್ಪ ಹಾಕಿದ್ದೀನಿ. ಎಣ್ಣೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿ ಅದನ್ನು ಹಾಕಿದ್ದೀನಿ. ಕಡಲೆಕಾಯಿ ಎಣ್ಣೆಯನ್ನು ಸೇರಿಸಿದ್ದೀನಿ ಬಿಸಿ ಅನ್ನಕ್ಕೆ. ನೋಡಿ, ಗೊಜ್ಜು ರೆಡಿಯಾಗಿದೆ. ನೋಡಿ, ಬಿಡಿಯಾಗಿ ಬಸ್ತಿದ್ದೀನಿ. ನಾನು ಕೋಲಂಬ್ ರೈಸ್ ಮಾಮೂಲಿ ಮನೆಗೆ ಯಾವಾಗಲೂ ಮಾಮೂಲಿ ಮಾಡೋ ರೈಸ್ ಇದು. ಇನ್ನೊಂದು 4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿ ಮತ್ತೆ ಫಸ್ಟೇ ಎಣ್ಣೆ ಹಾಕಿನೇ ನಾನು ಇದು ಮಾಡಿದ್ದೆ. ಈಗ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಸೇರಿಸಿ ಆಮೇಲೆ ಪುಳಿಯೋಗರೆ ಗೊಜ್ಜು ಸೇರಿಸಿ ಒಂದು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೀವೇನೇ ಕಲಿಸಿದ್ರು ಇದು ಕೈಯಲ್ಲಿ ಕಲಿಸಿದ್ರೇ ಚೆನ್ನಾಗಿರೋದು. ಒಂದು ಸ್ವಲ್ಪ ಕೈಯಲ್ಲಿ ಕಲಿಸ್ಬಿಟ್ಟು ಮತ್ತೆ ನಾನು ಅನ್ನದ ಕೈ ಹಾಕ್ಕೊಂಡು ಕಲಿಸ್ತೀನಿ. ನಿಮಗೆ ಗೊಜ್ಜು ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ರುಚಿಗೆ ತಕ್ಕಂಗೆ ನೀವು ಗೊಜ್ಜು ಸೇರಿಸ್ಕೊಳ್ಳಿ. ತುಂಬ ಕಡಿಮೆ ಸೇರಿಸಿದ್ರೆ ಚೆನ್ನಾಗಿರಲ್ಲ. ನೋಡಿ, ಈಗ ನಾನು ಗೊಜ್ಜೆಲ್ಲ ಸೇರಿಸಿದ್ದೀನಿ. ಈಗ ಒಗ್ಗರಣೆ ಫಸ್ಟ್ ಅರ್ಧ ಹಾಕಿ ಕಲಿಸ್ಕೊಂಡು ಮತ್ತೆ ಇನ್ನೂ ಅರ್ಧ ಸೇರಿಸ್ಕೊಳ್ಳಿ. ಒಂದೇ ಸತಿ ಎಲ್ಲ ಸೇರ್ಸೋಕ್ಕೆ ಹೋಗಬೇಡಿ. ಯಾಕಂತೇಳಿ ಕೆಳಗಿಂದ ನಾವು ಕಲಿಸ್ಬೇಕು. ತಟ್ಟೆ ಅಗಲವಾಗಿರೋ ತಟ್ಟೆಯಲ್ಲಿ ಹಾಕ್ಕೊಂಡ್ರೆ ಈಸಿ. ನಾನು ಅನ್ನ ಮಾಡಿರೋ ಪಾತ್ರೆಯಲ್ಲೇ ಮಾಡ್ತಾ ಇರೋದ್ರಿಂದ 2 ಸತಿ ಒಗ್ಗರಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬೇಕಾದರೆ ಇನ್ನೊಂದು ಸ್ವಲ್ಪನೂ ನೀವು ಬಿಸಿ ಮಾಡಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಪುಳಿಯೋಗರೆ ತುಂಬ ಚೆನ್ನಾಗಿ ರೆಡಿಯಾಗಿದೆ, ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾಡಿದೆ ನಾನು. ಫ್ರೆಂಡ್ಸ್, ಮೇಲ್ಕೋಟೆ ಪುಳಿಯೋಗರೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ.